ಇಳಕಲ್ಲಲ್ಲಿ ಆ ವಿವಿಂಗ್ ಕಾಲೋನಿನೇ ಇದೆ. ಮೋರ್ ದೆನ್ 2 ಸ್ಟ್ರೀಟ್ ಇದೆ. ಪ್ರತಿಯೊಂದು ಮನೆಯಲ್ಲೂ ನೀವು ಹೋದ ತಕ್ಷಣ ಮಗ್ಗದ ಸೌಂಡ್ ಕೇಳ್ತಾನೆ ಇರ್ಬೋದು. ಇದಕ್ಕೆ ರಾಧಾರಮಣ ಸಾರಿನೂ ಅಂತಾರೆ. ರಾಧಾರಮಣ ಸೀರಿಯಲ್ ಬರ್ತಾ ಇತ್ತಲ್ಲ, ಶ್ವೇತಾ ಮ್ಯಾಮ್ ಅದು ಪರ್ಸನಲ್ ಆಗಿ ಅಲ್ಲಿ ವಿಸಿಟ್ ಮಾಡಿ ಸೊ ಈ ಸಾರಿನ ನೇಯಿಸ್ಕೊಂಡಿದ್ದವರು. ಅವ್ರ ಇವೆಂಟ್ ಕೂಡ ಹಾಕಿದ್ದು ಈ ಸಾರಿ. ನಾವಿವಾಗ ಅತ್ಯಂತ ಹೆಸರುವಾಸಿಯಾಗಿರುವಂತಹ ಇಳಕಲ್ ಸೀರೆಯನ್ನ ಪರಿಚಯಿಸಕ್ಕೆ ಹೊರಟಿದ್ದೀವಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಓಕೆ, ಇಳಕಲ್ ಸೀರೆ ಅನ್ನೋದು ತುಂಬಾ ಫೇಮಸ್ ಆಗಿರುವಂತದ್ದು, ತುಂಬಾ ಮೂವಿಗಳಲ್ಲಿ ಹಾಡನ್ನು ಕೂಡ ಮಾಡಿದ್ದಾರೆ, ಅಷ್ಟು ಫೇಮಸ್. ಏಕೆ ಫೇಮಸ್ ಅದು ನಮ್ಮ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸ್ಯಾರಿ ಬಂದು ಮೇನ್ಲಿ ಇದು ಬಾರ್ಡರ್ಗೆ ಐಡೆಂಟಿಟಿ, ಚಿಕ್ಕಿ ಫರಾಸ್ ಬಾರ್ಡರ್ ಅಂತ ಇದ್ರದ್ದೇ ಮೇನ್ ಐಡೆಂಟಿಟಿ. ಬಿಟ್ರೆ ನಿಮಗೆ ಸೆರಗು ಬಂದು ತೋಪ್ ಸೆರಗು, ಇದು ಎರಡೇ ಮೇನ್. ನಿಮಗೆ ಈ ಎಲ್ಲಾ ಸಾರಿಗಳ ಇಳಕಲ್ಲಲ್ಲಿ ಸ್ಟಾರ್ಟಿಂಗ್ ರೇಂಜ್ ಇಂದ ಅಪ್ ಟು 16,000 ರೇಂಜ್. 16,000 ಇಸ್ ದ ಲಾಸ್ಟ್ ರೇಂಜ್. ಸೊ ಅದರಲ್ಲಿ ಇದು ಐಡೆಂಟಿಟಿ ಮಾತ್ರ ನಮಗೆ ಕಾಣಬಹುದು. ಇದಕ್ಕೆ ತೋಪ್ ಸೆರಗು ಅಂತೀವಿ. ಸೊ ಮೇನ್ಲಿ ಬರೋದು ಇಳಕಲ್ಲಲ್ಲಿ 3 ಟೈಪ್ಸ್ ಆಫ್ 3 ಥರದ ಬಾರ್ಡರ್ಸ್. ಇದಕ್ಕೆ ಚಿಕ್ಕಿ ಫರಾಸ್ ಅಂತೀವಿ. ಇನ್ನೊಂದಿದೆ, ಇದು ಬಂದು ಗಾಯತ್ರಿ ಬಾರ್ಡರ್. ಇದರಲ್ಲಿ ನೀವು ರುದ್ರಾಕ್ಷಿ ವೀವಿಂಗ್ ನೋಡಬಹುದು. ಇದು ಗಾಯತ್ರಿ ಬಾರ್ಡರ್ ಅಂತೀವಿ. ಇನ್ನೊಂದು ಬಂದು ಗೋಮಿ ತೆನಿ ಅಂತ ಅಂತೀವಿ, ಗೋಮಿ ಬಾರ್ಡರ್ ಅಂತ. ಅದರಲ್ಲಿ ಇನ್ನ ಸ್ವಲ್ಪ ಲೈಕ್ ಸೇಲ್ಸ್ ಆಗಲಿ ಅಥವಾ ವೆರೈಟೀಸ್ ಇನ್ನು ಸ್ಟಾರ್ಟ್ ಮಾಡಿಲ್ಲ. ಈ ತರ ಕಾಟನ್ ಅಲ್ಲಿ ಮಾಡಿದೀವಿ. ಅದರಲ್ಲಿ ಅದು ಗೋಮಿ ಬಾರ್ಡರ್ ನಾನು ಇನ್ನೂ ತಂದಿಲ್ಲ. ಇದು ಬಂದು ಹ್ಯಾಂಡ್ಲೂಮ್, ಜೆನ್ಯೂನ್ ಹ್ಯಾಂಡ್ಲೂಮ್ ಸ್ಯಾರಿ. ಇದಕ್ಕೆ ರಾಧಾರಮಣ ಸ್ಯಾರಿನೂ ಅಂತಾರೆ. ರಾಧಾರಮಣ ಸೀರಿಯಲ್ ಬರ್ತಾ ಇತ್ತಲ್ಲ, ಶ್ವೇತಾ ಮ್ಯಾಮ್ ಅದು ಪರ್ಸನಲ್ ಆಗಿ ಅಲ್ಲಿ ವಿಸಿಟ್ ಮಾಡಿ ಸೊ ಈ ಸ್ಯಾರಿನ ನೇಯಿಸ್ಕೊಂಡಿದ್ದವರು. ಅವ್ರ ಇವೆಂಟ್ ಕೂಡ ಹಾಕಿದ್ದು ಈ ಸ್ಯಾರಿ. ಏನ್ ಮೆಟೀರಿಯಲ್ ಇದು ನೋಡಿ, ಇದು ರಾಧಾರಮಣ ಸಾರಿ ಅಂತೆ. ಇದಕ್ಕೆ ಯುನಿಕ್ ಆಗಿರುವಂತಹ ಇದು ಕೌಶಲ್ಯ ಅಂದ್ರೆ ಇಲ್ಲಿ ಬಳಸಿರುವಂತದ್ದು. ಆಮೇಲೆ ಮೆಟೀರಿಯಲ್ ಆಗಲಿ, ಆಮೇಲೆ ಯುನಿಕ್ನೆಸ್ ಅಂದ್ರೆ ನಿಮ್ಗೆ ಹ್ಯಾಂಡ್ಲೂಮ್ ಟ್ಯಾಗ್ ಸಿಗುತ್ತೆ. ಈ ಟ್ಯಾಗ್ ಸೊ ಎಲ್ಲಾ ಸಾರೀಸ್ಗೂ ಸಿಗಲ್ಲ, ಇದು ಸರ್ಟಿಫೈಡ್ ಟ್ಯಾಗ್. ಇದನ್ನ ಪಡಿಬೇಕಂದ್ರೆ ಏನು ಕ್ರೈಟೇರಿಯಾ ಇರುತ್ತೆ? ಸೊ ಹ್ಯಾಂಡ್ಲೂಮ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ಅಪ್ಲೈ ಮಾಡಬೇಕು. ಅವ್ರು ಬಂದ್ಬಿಟ್ಟು ಚೆಕ್ ಮಾಡ್ತಾರೆ. ಸೊ ಅವ್ರದ್ದು ಏನೇನ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅದಕ್ಕೆ ಕವರ್ ಆದ್ರೆ ಮಾತ್ರ ಈ ಟ್ಯಾಗ್ ಕೊಡ್ತಾರೆ. ಆಮೇಲೆ ಇವಾಗ ಇಳಕಲ್ ಸ್ಯಾರೀಸ್ಗೆ ಸಿಲ್ಕ್ ಮಾರ್ಕ್ ನಾವು ಪಡ್ಕೊಂಡಿದೀವಿ. ಆಮೇಲೆ ಎಲ್ಲಾ ಸ್ಯಾರೀಸ್ಗೂ ಸಿಲ್ಕ್ ಮಾರ್ಕ್ ಸಿಗಲ್ಲ. ಕೆಲವೊಂದನ್ನ ಅವ್ರನ್ನ ಪರಿಶೀಲನೆ ಮಾಡಿ ಅವ್ರ ಟೆಸ್ಟಿಂಗ್ ಡಿಪಾರ್ಟ್ಮೆಂಟ್ ಗೆ ತಗೊಂಡು ಹೋಗಿ ಅಲ್ಲಿ ಟೆಸ್ಟ್ ಮಾಡಿ ಅಲ್ಲಿ ಅಪ್ರೂವ್ ಆದ್ರೆ ಮಾತ್ರ ಸಿಲ್ಕ್ ಮಾರ್ಕ್ ನಮಗೆ ಕೊಡ್ತಾರೆ. ಈಗ ಗ್ರಾಹಕರಾಗಿ ಇದ್ರ ಬಣ್ಣ ಹೋಗಲ್ಲ ಅನ್ನೋದಕ್ಕೆ ಯಾವ್ದು ಗ್ಯಾರಂಟಿ? ಬಣ್ಣ ಹ್ಯಾಂಡ್ ಡೈಯಿಂಗ್ ಇರೋದ್ರಿಂದ ಎಕ್ಸೆಸ್ ಬಣ್ಣ ಏನಿರುತ್ತೆ ಅದಕ್ಕೆ ಹೋಗೋದು ಸಹಜ. ಫಸ್ಟ್ ಗೆ ಸಾಲ್ಟ್ ವಾಟರ್ ಅಲ್ಲಿ ಹಾಕ್ಲೇಬೇಕು. ಇದನ್ನ ಫಸ್ಟ್ ವಾಶ್ ಸಾಲ್ಟ್ ವಾಟರ್ ಅಲ್ಲಿ ಸೋಪ್ ಮಾಡ್ಬಿಟ್ಟು ನೆಕ್ಸ್ಟ್ ನೀವು ನಾರ್ಮಲ್ ಅಲ್ಲಿ ವಾಶ್ ಮಾಡಬಹುದು. ಡಾರ್ಕ್ ಕಲರ್ಸ್ ವಾಷಿಂಗ್ ಮಷೀನ್ ಅಲ್ಲಿ ಹಾಕಬಾರ್ದು. ಸೊ ಮನೆಯಲ್ಲೇ ಹ್ಯಾಂಡ್ ವಾಶ್ ಮಾಡಿದ್ರೆ ಬೆಟರ್. ವಾಷಿಂಗ್ ಮಷೀನ್ ಹಾಕೋದೇ ಇರೋದು ಒಳ್ಳೇದು ಅಂತೀರಾ? ಈಗ ಹ್ಯಾಂಡ್ಲೂಮ್ ಅಂತಂದ್ರೆ ನಮಗೆ ಕೈಮಗ್ಗ ಅಂತ ಏನ್ ಕರಿತೀವಿ, ಐಡೆಂಟಿಟಿ ತೋರಿಸಿ ಅದರಲ್ಲೇ ರೆಡಿ ಮಾಡುವಂತದ್ದು ಇದಷ್ಟು ಈ ಎಲ್ಲ ಸಾರಿಗಳು. ಯಾವ್ದಕ್ಕೂ ಯಂತ್ರ ಬೇರೆ ಹೊಸ ಮಾಡರ್ನ್ ಯಂತ್ರವನ್ನು ಬಳಸಲ್ಲ? ಇಲ್ಲ. ಮುಂಚೆ ಏನಿತ್ತು ಹ್ಯಾಂಡ್ಲೂಮ್ ಕೈಯಿಂದಾನೇ ಅದೇ ಇದೆ ಇವತ್ತಿನವರೆಗೂ ಇಳಕಲ್ಲಲ್ಲಿ. ಸೊ ಅದ್ರದ್ದು ಐಡೆಂಟಿಟಿ ನಿಮಗೆ ತೋರಿಸ್ತೀನಿ. ಸ್ಯಾರೀಸ್ ತುಂಬಾ ಜನ ಕೇಳ್ತಾರೆ, ಹ್ಯಾಂಡ್ಲೂಮ್ ಅಂತ ಹೆಂಗ್ ಹೇಳ್ತೀರಾ ನೀವು ಅಂತ. ಇದು ನೋಡಿ, ಫಾರ್ ಎಕ್ಸಾಂಪಲ್ ಈ ತರ ಏನ್ ಬರುತ್ತಲ್ಲ, ಇದು ಜಾಯಿನ್ ಆಗುತ್ತಲ್ಲ ಪಲ್ಲು ಮತ್ತೆ ಬಾಡಿ, ಇದು ಹ್ಯಾಂಡ್ಲೂಮ್ ಟೆಕ್ನಿಕ್. ಇದು ಬಂದಾಗ ಮಾತ್ರ ಹ್ಯಾಂಡ್ಲೂಮ್ ಅಂತ ನಾವು ನೋಟಿಸ್ ಮಾಡ್ತೀವಿ. ಆಮೇಲೆ ಇಲ್ಲೊಂದು ಬರುತ್ತೆ, ಇದಕ್ಕೆ ಕೊಂಡಿ ಟೆಕ್ನಿಕ್ ಅಂತ ಅಂತೀವಿ. ವೀವಿಂಗ್ ಹೆಂಗಿರುತ್ತೆ ಅಂದ್ರೆ ಬಾಡಿ ಸಪರೇಟ್ ಆಗಿ ವ್ಯೂ ಮಾಡ್ತಾರೆ, ಪಲ್ಲು ಸಪರೇಟ್ ಆಗಿ ವ್ಯೂ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಈ ಟೆಕ್ನಿಕ್ ಇಂದ ಜಾಯಿನ್ ಮಾಡ್ತಾರೆ. ಇದಕ್ಕೆ ನಾವು ಕೊಂಡಿ ಟೆಕ್ನಿಕ್ ಅಂತ ಅಂತೀವಿ. ಇದೇ ಬೇರೆ ಪಾರ್ಟ್ಸ್ ಆಗಿತ್ತು, ಇದೇ ಬೇರೆ ಪಾರ್ಟ್ಸ್ ಆಗಿತ್ತು, ಜಾಯಿಂಟ್ ಆಗಿದೆಯಾ? ಜಾಯಿನ್ ಆಗುತ್ತೆ ಕೊಂಡಿ ಟೆಕ್ನಿಕ್. ಇದು ಐಡೆಂಟಿಟಿ ಹ್ಯಾಂಡ್ಲೂಮ್ ಸ್ಯಾರಿ. ಸರಿ. ಪವರ್ ಲೂಮ್ ಅಲ್ಲಿ ಈ ತರ ಬರಲ್ಲ. ಸರಿ. ಈಗ ಇಳಕಲ್ ಸಾರಿ ಅಂತ ಅಂದಮೇಲೆ ಈಗ ಎಷ್ಟು ಕುಟುಂಬಗಳು ಈ ಒಂದು ಸಾರಿಯ ಬಿಸ್ನೆಸ್ ನಲ್ಲಿ ಅಥವಾ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ? ಎಷ್ಟು ಜನಕ್ಕೆ ಅನ್ನ ನೀಡ್ತಾ ಇದ್ದೇವೆ? ಅಲ್ಲಿ ಇಳಕಲ್ಲಲ್ಲಿ ನೋಡಿದಾಗ ಮೋರ್ ದೆನ್ 50% ಈ ಬಿಸ್ನೆಸ್ ಅಲ್ಲೇ ಇರೋದು. ಇಳಕಲ್ ಹೋದ ತಕ್ಷಣ ಸ್ಟಾರ್ಟಿಂಗ್ ಎಂಟರ್ ಆಗ್ತಿದ್ದಂಗೆ ಇಳಕಲ್ ಸ್ಯಾರೀಸ್ ಅಂತಾನೆ ಬರೋದು. ಇಳಕಲ್ಲಲ್ಲಿ ಆ ವಿವಿಂಗ್ ಕಾಲೋನಿನೇ ಇದೆ. ಮೋರ್ ದೆನ್ 2 ಸ್ಟ್ರೀಟ್ ಇದೆ. ಪ್ರತಿಯೊಂದು ಮನೆಯಲ್ಲೂ ನೀವು ಹೋದ ತಕ್ಷಣ ಮಗ್ಗದ ಸೌಂಡ್ ಕೇಳ್ತಾನೆ ಇರ್ಬೋದು. ನೈಟ್ ಪೂರ್ತಿ ಆಗಿದ್ರೆ ಇದ್ರದ್ದು ಸೌಂಡ್ ಬರ್ತಾ ಇರುತ್ತಾ ಅಥವಾ ಒಂದು ಟೈಮಲ್ಲಿ ನಿಲ್ಲುತ್ತಾ? ಇಲ್ಲ, ನಿಲ್ಲುತ್ತೆ. ಟೈಮಿಂಗ್ ಮಾತ್ರ ಅವ್ರ ದಿನಕ್ಕೆ ಇಷ್ಟು ಮಾಡಬೇಕು ಅಂತ ಇರುತ್ತೆ. ಸೊ ಅಷ್ಟು ಮಾಡಿಬಿಟ್ಟು ಅವರು ಅಂಗಡಿಗೆ ತಗೊಂಡೋಗಿ ಮಾರ್ತಾರೆ. ಈಗ ನಾವು ಒಂದು ಆಧುನಿಕತೆಯಲ್ಲಿ ಇದಕ್ಕೆ ಇರುವಂತಹ ಡಿಮಾಂಡ್ಗಳಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಇಲ್ಲ, ಡಿಮಾಂಡ್ ಇನ್ನೂ ಹೆಚ್ಚಾಗಿದೆ. ಇನ್ಫ್ಯಾಕ್ಟ್ ಎಷ್ಟೋ ಮುಂಚೆಯಿಂದನೂ ಏನಾಗ್ತಿತ್ತು, ಇಳಕಲ್ ಸ್ಯಾರೀಸ್ ಅಲ್ಲ ಅಂತ
ಸ್ವಲ್ಪ ಅಲ್ಲಿ ಮಾತ್ರ ಇತ್ತು, ಆ ರೀಜನ್ನಿಗೆ ಮಾತ್ರ, ನಮ್ಮ ನಾರ್ತ್ ಕರ್ನಾಟಕಕ್ಕೆ ಮಾತ್ರ ಇತ್ತು. ಇವತ್ತು ವರ್ಲ್ಡ್ ವೈಡ್ ಇಲ್ಕಲ್ ಸ್ಯಾರೀಸ್ ಕೇಳ್ತಾ ಇದ್ದಾರೆ. ಆ್ಯಂಡ್ ಇವತ್ತಿನ ದಿನ ಮದುವೆಗಳಿಗೂ ಇಲ್ಕಲ್ ಸ್ಯಾರೀಸ್ ಉಟ್ಕೊಳ್ತಾ ಇದ್ದಾರೆ. ಅದು ದೊಡ್ಡ ಹೆಮ್ಮೆ. ಶುಭಾಶಯ. ಬ್ರೈಡಲ್ ಸ್ಯಾರೀಸ್ ಅಂತಾನು ತೆಗ್ದಿದೀವಿ. ಈ ತರದಲ್ಲಿ ಪ್ಯೂರ್ ಸಿಲ್ಕ್ ಬರುತ್ತೆ 16,000. ಇದು ಲಾಸ್ಟ್ ರೇಂಜ್ ಇಲ್ಕಲ್ ಸ್ಯಾರೀಸ್ ಅಲ್ಲಿ. ಇದು ಪ್ಯೂರ್ ಸಿಲ್ಕ್ ಅಲ್ಲ, ಅದ್ರ ರೆಪ್ಲಿಕಾ. ಬಟ್ ಓಕೆ, ಸೊ ಇದನ್ನ ಬ್ರೈಡ್ಸ್ ಕೂಡ ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ವೈ ನಾಟ್ ಓಕೆ, ಕಂಚಿ ಅನ್ಕೊಂಡು ಅದ್ರ ಜೊತೆಗೆ ಇದ್ರು ಎಷ್ಟೋ ದಿನ. ಬಟ್ ಇವಾಗ ಇಲ್ಲ, ಇಲ್ಕಲ್ ಸ್ಯಾರೀಸ್ ವರ್ಲ್ಡ್ ವೈಡ್ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ನಂದೊಂದು ಪ್ರಶ್ನೆ, ಈ ಉತ್ತರ ಕರ್ನಾಟಕದ ಈಗ ತುಂಬ ನಾವು ಹೆಣ್ಮಕ್ಳನ್ನ ಏನು ನೋಡ್ತಿದ್ವಿ, ಅವರೆಲ್ಲ ಇಲ್ಕಲ್ ಸೀರೆ ಅಂದರೆ ಮೋಸ್ಟ್ ಆಫ್ ದ ಸೀನಿಯರ್ಸ್ನ ನಾವು ನೋಡಿರೋದ್ರಿಂದ ವಯಸ್ಸಾದವರೇ ಇಲ್ಕಲ್ ಸೀರೆನಲ್ಲಿ ನಾವು ಜಾಸ್ತಿ ನೋಡಿರೋದು. ಈಗ ಅದು ಟ್ರೆಂಡಿಗೆ ಏನಾದರೂ ಸ್ವಲ್ಪ ತಂದಿದ್ದೀರಾ, ಟ್ರೆಂಡ್ ಅವರು ಹಾಕೊಳ್ಳೋ ಥರ? ಹೌದೌದೌದು, ನಾವು ಈ ಥರ ಮೇನ್ಲಿ ಇದು ಯೂತ್ಸಿಗಂತಾನೇ ಮಾಡ್ತಾ ಇರೋದು. ಯೂತ್ಸೂ ಹಾಕೊಳ್ಬೋದು, ಆಮೇಲೆ ಓಲ್ಡ್ ಏಜ್ನವರು ಹಾಕೊಳ್ಬೋದು. ಈ ಥರ ಸಿಲ್ವರ್ ಬಾರ್ಡರ್ಸ್ ಇಷ್ಟಪಡ್ತಾ ಇದ್ದಾರೆ, ಆಮೇಲೆ ಡ್ಯುವೆಲ್ ಶೇಡ್ಸ್ ಇಷ್ಟಪಡ್ತಾ ಇದ್ದಾರೆ. ಆಮೇಲೆ ಈ ಪೇಸ್ಟಲ್ ಕಲರ್ಸ್ ಇದೆಲ್ಲ ಹೊಸದಾಗಿ ನನಗೆ ಫ್ರೆಶ್ ನೋಡಿ. ಇದೆಲ್ಲ ನೋಡಿದ್ರೆ ಇಲ್ಕಲ್ಲೇ ಅಂತಾನೆ ಅನ್ಸಲ್ಲ, ಬಟ್ ಇಲ್ಕಲ್ ಅನ್ಸಲ್ಲ. ಹೌದು, ಬಟ್ ನೀವು ಎಲ್ಲಿ ಹೋದ್ರೂ ಇದು ಮೇನ್ ಥಿಂಗ್ ಏನಿದೆ ಐಡೆಂಟಿಟಿ, ಅದು ಎಲ್ಲೂ ಬಿಟ್ಟಿಲ್ಲ ನಾವು. ವಂಡರ್ಫುಲ್ ವಂಡರ್ಫುಲ್. ನೋಡ್ಬೋದು ಸಖತ್ತಾಗಿ ಡಿಸೈನ್ ಮಾಡಿದ ನೋಡಿದ್ರೆ. ಅಂಚು ಏನಿದೆ ಭಾರಿ ಮಜವಾಗಿದೆ. ಇದು ಅಂಚು ಬಗ್ಗೆನೂ ಹೇಳಬೇಕು ನಾನು. ಇದ್ರದ್ದು ಈ ಸ್ಯಾರಿಗಳು ರೆಡಿ ಆಗುತ್ತೆ, ಮನೆಗಳಿಗೆ ಹೋಗುತ್ತೆ. ಮನೆ ಕೆಲಸ ಮುಗಿಸ್ಬಿಟ್ಟು ಹೆಣ್ಮಕ್ಳು ಇದನ್ನ ಹಾಕ್ತಾರೆ. ಒಂದು ಸೀರೆಗೆ 20 ರೂಪಾಯಿ ತಗೊಳ್ತಾರೆ ಇದನ್ನ ಹಾಕಲಿಕ್ಕೆ. ಅವರಿಗೂ ಕೂಡ ಉದ್ಯೋಗ ಸಿಕ್ಕಿದಾಗಿದೆ. ಇಷ್ಟು ಡಿಸೈನ್ ಮಾಡಿದ್ರೆ ಅವರಿಗೆ ಒಂದು ಸೀರೆಗೆ 20 ರೂಪಾಯಿ ಅಷ್ಟೇನಾ? ಸಿಗುತ್ತೆ. ಹೌದು. ಹಾಗಿದ್ರೆ ಬೇರೆ ಬೇರೆ ಇದು ಪಾರ್ಟ್ಸ್ ಬೇರೆ ಬೇರೆಯವರಿಗೆ ಹೋಗಿ ಒಂದು ಪ್ರಾಡಕ್ಟ್ ಆಗಿ ರೆಡಿ ಆಗಿ ಬರುತ್ತೆ. ಇಲ್ಕಲ್ನಲ್ಲಿ ಇವಾಗ ಏನು ನಮ್ಮ ವಯಸ್ಸು ಆದವರು ಬಿಟ್ಟು ಈ ಯಂಗ್ಸ್ಟರ್ಸ್ಗೂ ಇವಾಗ ಇಲ್ಕಲ್ ಸೀರೆ ನಾವು ಕಾಣ್ಬೋದು, ಹೇಳ್ಬೋದು. ಇವತ್ತಿನ ದಿನ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಇಳ್ಕಲ್ ಸ್ಯಾರೀಸ್. ಇವಾಗಲೇ ನಂಗೆ ಸೇಲ್ಸ್ ಆಯ್ತಲ್ಲ ಇಳ್ಕಲ್ ಸ್ಯಾರೀಸ್. ನಾವು ಹುಡ್ಕೊಂಡು ಬಂದ್ವಿ ಇಷ್ಟೊಂದು ಸ್ಟಾಲ್ಸ್ ಅಲ್ಲಿ, ಇಳ್ಕಲ್ ಸ್ಯಾರಿ ಎಲ್ಲಿದೆ ಅನ್ಕೊಂಡು ಅಂತ. ಈಗ ಹಾಗಿದ್ರೆ ಗ್ರಾಹಕರು ನಿಮ್ಮನ್ನ ಭೇಟಿ ಮಾಡೋದು ಹೇಗೆ ಮತ್ತೆ ತಗೊಳ್ಳೋದು ಹೇಗೆ? ನನ್ನ ನಂಬರ್ ಇದೆ, ಇಟ್ಸ್ 8494943885. ಏನಾದರೂ ಡೈರೆಕ್ಟಾಗಿ ಅವರು ನಿಮ್ಮ ಅಂದರೆ ಇನ್ನು ಡೈರೆಕ್ಟ್ ಕಲೆಕ್ಷನ್ಸ್ ನೋಡಿ ಬೈ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ನನ್ನ ಪೇಜಲ್ಲಿ ನ್ಯೂ ಅರೈವಲ್ಸ್ ಹಾಕ್ತಾ ಇರ್ತೀನಿ ಡೈಲಿ, ಆಮೇಲೆ ರೆಗ್ಯುಲರ್ ಅಪ್ಡೇಟ್ಸ್ ಇರ್ತೀನಿ. ಸೊ ನಾನು ಅಲ್ಲಿಂದ ವೀವರ್ಸ್ ಇಂದಾನೆ ಡೈರೆಕ್ಟ್ ಪ್ಯಾಕ್ ಆಗಿ ಕಸ್ಟಮರ್ಸ್ಗೆ ರೀಚ್ ಮಾಡಿಸ್ತೀನಿ. ಓಕೆ. ಸೊ ನಿಮ್ಮದು ಶಾಪ್ ಆ ಥರ ಏನಾದರೂ ಅವ್ರು ಅಲ್ಲೇ ಬರಬೇಕು ಅಂತ ಹೇಳಿದ್ರೆ ಯಾವ ಅಡ್ರೆಸ್ ಇದೆ? ನನ್ನ ಶಾಪ್ ಇಲ್ಕಲ್ಲಿಗೆ ಬಂದು ಗಾಂಧಿನಗರಲ್ಲಿ ಬಂದರೆ ನನ್ನ ಅಡ್ರೆಸ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ ಸಿಗುತ್ತೆ. ಥ್ಯಾಂಕ್ ಯು. ನಿಮ್ಮ ಒಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು ನನಗೆ. ವರ್ಲ್ಡ್ ವೈಡ್ ನಿಮ್ಮ ಕಡೆಯಿಂದ ರೀಚ್ ಆಗ್ತಾ ಇದೆ ಅಂದರೆ ನನಗೆ ಕಸ್ಟಮರ್ಸ್ ಇದ್ದಾರೆ. ಸೂಪರ್. ನಿಮ್ಮದು ಇದೇ ರೀತಿ ಇನ್ನಷ್ಟು ಲೈಕ್ ಎಲ್ಲ ಬೇರೆ ಬೇರೆ ಕಂಟ್ರಿಗಳಿಗೂ ರೀಚ್ ಆಗಲಿ, ಪ್ರತಿಯೊಬ್ಬರು ಇದನ್ನು ಬೈ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಥ್ಯಾಂಕ್ ಯು.